ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇನು ಹೊಸ ರೆಸಿಪಿ ಅಲ್ಲ, ಇಡ್ಲಿ ಮಾಡೋದೆ. ಆದರೆ ಮೃದುವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನೀಗ ಒಂದು ಲೋಟದಲ್ಲಿ ತೋರಿಸಿದ್ನಲ್ಲ, ಆ ಲೋಟದಲ್ಲಿ ಒಂದು ಕಪ್ನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇದನ್ನ 6 ತಾಸು ಮುಂಚೆನೇ, ಈ ಕಪ್ ಇದೆಯಲ್ಲ, ಈ ಗ್ಲಾಸಲ್ಲಿ 1 ಗ್ಲಾಸ್ ಉದ್ದಿನಬೇಳೆ ತೊಗೊಂಡು 6 ತಾಸು ಮುಂಚೆನೇ ನೆನೆ ಇಟ್ಟಿದ್ದೀನಿ. ಈಗ ಅದನ್ನು ರುಬ್ಬಕ್ಕೆ ಇನ್ನೂ 2 ತಾಸಿದೆ ಅಂದಾಗ ಆವಾಗ ರವೆ ಕೂಡ ನೆನೆ ಹಾಕ್ತಾ ಇದ್ದೀನಿ. ರವೆ ಯಾಕೆ ನೆನೆ ಹಾಕ್ತಾ ಇದ್ದೀನಿ ಅಂದರೆ, ಈಗ ನಾನು ತೋರಿಸ್ತಾ ಇರೋ ಟ್ರಿಕ್ಸಿಂದ ಅತಿ ಮೃದುವಾದ ಇಡ್ಲಿ ಬರುತ್ತೆ. ಹೋಟೆಲ್ನಲ್ಲೂ ಅಷ್ಟು ಮೃದುವಾಗಿರಲ್ಲ, ಅಷ್ಟು ಮೃದುವಾಗಿ ಸಾಫ್ಟಾಗಿ ಇಡ್ಲಿ ಬರುತ್ತೆ. ಏನು ಆ ಟ್ರಿಕ್ಸು ನೋಡೋಣ ಬನ್ನಿ. ಈಗ ನಾನು 1 ಲೋಟದಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ ಅದೇ ಸೇಮ್ ಲೋಟದಿಂದ 3 ಕಪ್ ರವೆ ತೊಗೊಂಡಿದ್ದೀನಿ. ರವೆ ತೊಗೊಂಡು ಅದನ್ನು ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ನೀರು ಹಾಕಿ ತೊಳಿತಾ ಇದ್ದೀನಿ. ಓಕೆ, ಇದೇ ಮೇನ್ ಟ್ರಿಕ್ಸ್. ಇದರಿಂದ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈಗ ತೊಳೆದ್ರಿಂದ ಮೇಲೆ ಹಿಟ್ಟೇನಿದೆಯಲ್ಲ ಅದೆಲ್ಲ ಮೇಲೆ ಬರುತ್ತೆ, ಅದನ್ನು ತೆಗಿತಾ ಇದ್ದೀನಿ. ಅಡುಗೆಗೆ ಬಳಸೋ ನೀರಿಂದನೇ 3 ಸರಿ ತೊಳಿತಾ ಇದ್ದೀನಿ. 2 ಸರಿ ತೊಳೆದ್ರೂ ನಡೆಯುತ್ತೆ, ನಾನು 3 ಸರಿ ಮತ್ತೆ ನೀರು ಹಾಕಿ, ಮತ್ತೆ ಅದೇ ಸೇಮ್ ಪ್ರೊಸೀಜರ್. ಸ್ವಲ್ಪ ನೀರು ಹಾಕಿ ಕೈ ಆಡಿಸಿದ ಮೇಲೆ ಅದು ಮೇಲೆ ಹಿಟ್ಟಿನಂಥದ್ದು ಬರುತ್ತಲ್ಲ, ಅದನ್ನು ನಾನು ನೀರು ತೆಗಿತಾ ಇದ್ದೀನಿ. ಸೊ ಈ ಥರ ತೊಳೆಯೋದ್ರಿಂದ ಏನಾಗುತ್ತೆ, ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ಇನ್ನು 2 ತಾಸು ಬಿಟ್ಟು ನಾನು ಅದು ರುಬ್ಕೋತಾ ಇದ್ದೀನಿ. ಅಲ್ಲಿವರೆಗೂ ಎರಡನ್ನೂ ನೀರಲ್ಲೇ, ಇದರಲ್ಲಿ ಸ್ವಲ್ಪ ನೀರು ಉಳಿದಿದೆ ನೋಡಿ, ನೀರು ಉಳಿದಿದೆಯಲ್ಲ, ಸ್ವಲ್ಪ ನೀರು ಉಳಿದಿದೆ. ನಾನು ಅಡುಗೆಗೆ ಹಾಕೋ ನೀರನ್ನೇ ಹಾಕಿದ್ರಿಂದ ಅದನ್ನೇನು ತೆಗಿಯೋದಿಲ್ಲ. ಈಗ ಇದನ್ನು 2 ತಾಸು ಆದಮೇಲೆ ರವೆನೂ ಸ್ವಲ್ಪ ನೆನೆದಿದೆ. ಈಗ ಇದನ್ನ ರುಬ್ಕೋತಾ ಇದ್ದೀನಿ ಉದ್ದಿನಬೇಳೆನ. ಸೊ ಸಣ್ಣ ಜಾರ್ ತೊಗೊಂಡಿರೋದ್ರಿಂದ 2 ಸರಿ ರುಬ್ಕೋತಾ ಇದ್ದೀನಿ. ಆಮೇಲೆ ರುಬ್ಬಿದ್ದು ತುಂಬ ತಿನ್ನ ಪೇಸ್ಟ್ ಆಗಬೇಕು. ಇದನ್ನ ಇನ್ನೊಂದು ಟ್ರಿಕ್ಸ್ ಏನಂದರೆ, ಇದಕ್ಕೆ ಸ್ವಲ್ಪ ರೈಸ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಥರ ಗಟ್ಟಿ ಇರಬಾರ್ದು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ರುಬ್ಕೋತಾ ಇದ್ದೀನಿ. ಇನ್ನೂ ಗಟ್ಟಿ ಇರೋದ್ರಿಂದ ಇನ್ನೂ ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ಮೇಲೆ, ಈಗ ನೋಡಿ ಚೆನ್ನಾಗಿ ಪೇಸ್ಟ್ ಆಗಿದೆಯಲ್ಲ, ಈ ಥರ ಬರಬೇಕು. ಸಾಫ್ಟ್ ಅನ್ನಿಸ್ಬೇಕು, ಅದು ರವ ಅನ್ನಿಸ್ಬಾರ್ದು. ಈ ಥರ ಬಂದಮೇಲೆ ಅದನ್ನು ರವೆಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಸೇಮ್ ಪ್ರೊಸೀಜರ್, ಉಳಿದಿರೋ ಉದ್ದಿನಬೇಳೆನ ಹಾಕ್ಕೊಂಡು ಸ್ವಲ್ಪ ರೈಸ್ ಹಾಕ್ಕೊಂಡು ಮತ್ತೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಮಾಡ್ಕೊಂಡ ನಂತರ ಅದನ್ನು ರವೆ ಇರೋ ಪಾತ್ರೆಗೆ ಹಾಕಿ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟು ಮಾಡಿದರೆ ಸಾಕು, ನೀವು ಸೋಡಾ ಹಾಕೋ ಅವಶ್ಯಕತೆ ಏನಿಲ್ಲ. ನಾನು ಸೋಡಾ ಹಾಕೋದೇ ಇಲ್ಲ ಇಡ್ಲಿಗೆ, ಹುಳಿ ಆಗುತ್ತೆ ಮತ್ತು ಅದು ಜಾಸ್ತಿ ಯೂಸ್ ಮಾಡಬಾರ್ದು ಅಂತಾರೆ. ಅದಕ್ಕೆ ನಾನು ಸೋಡಾ ಹಾಕೋದೇ ಇಲ್ಲ, ಉಪ್ಪಷ್ಟೇ ಹಾಕಿ ಮತ್ತು ಬೆಳಗ್ಗೆ ನೋಡಿ ಉಪ್ಪು ನೋಡಿ ಮತ್ತೆ ಬೇಕಾದರೆ ಇನ್ನೊಂಚೂರು ಹಾಕೋತೀನಿ. ಈಗಿನ್ನ ಆಮೇಲೆ ಇದಕ್ಕೆ ನೀರು ಹಾಕೋದೇನು ಅವಶ್ಯಕತೆ ಇಲ್ಲ. ನಾನು ರವೆ ನೆನೆ ಇಡುವಾಗ ಹಾಕಿದ್ನಲ್ಲ, ಅಷ್ಟೇ ಸಾಕು ನೀರು. ಬೆಳಿಗ್ಗೆ ಎದ್ಮೇಲೆ ನಾನು ಇಡ್ಲಿ ಪಾತ್ರೆನ ಅದಕ್ಕೆ ಎಣ್ಣೆ ಹಚ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ನಾನು ಅದಕ್ಕೆ ಸೋಡಾ ಹಾಕೇ ಇಲ್ಲ ಅಂದರೂ ಎಷ್ಟು ಚೆನ್ನಾಗಿ ಉಬ್ಬಿದೆ. ಸೊ ಈಗ ಅದನ್ನ ಇಡ್ಲಿ ಪಾತ್ರೆಗೆ ಹಾಕೋತಾ ಇದ್ದೀನಿ. ಎಣ್ಣೆ ಹಚ್ಕೊಂಡ್ರೆ ಅಂಟೋದಿಲ್ಲ ಅಂತ ಎಣ್ಣೆ ಹಚ್ತಾ ಇದ್ದೀನಿ ಅಷ್ಟೇ. ಇಡ್ಲಿ ಪಾತ್ರೆಗೆ ಹಾಕ್ಕೊಂಡು ಒಂದು 10 ನಿಮಿಷ ಬೇಯಿಸಿದರೆ ಸಾಕು, ತುಂಬ ಚೆನ್ನಾಗಿರೋ ಇಡ್ಲಿ ಬರುತ್ತೆ. ನೀವು ಜಾಸ್ತಿ ಹೊತ್ತು ಇಡಬೇಕಂತೇನಿಲ್ಲ, 10 ನಿಮಿಷ ಸಾಕು. ನೋಡಿ 10 ನಿಮಿಷ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ, ತುಂಬ ಸಾಫ್ಟ್ ಇದೆ. ನಾವು ಸಾಂಬಾರಲ್ಲಿ ಹಾಕಿಬಿಟ್ರೆ ಬೇಗ ಸಾಂಬಾರು ಇಡ್ಲಿ ಒಳಗೆ ಸೇರಿಕೊಳ್ಳುತ್ತೆ, ಅಷ್ಟು ಸಾಫ್ಟ್ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.
ನೀವು ಈ ಥರ ಸಾಫ್ಟ್ ಇಡ್ಲಿ ಮಾಡಬೇಕಂದ್ರೆ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ. ನೀವು ಇದೇ ಪ್ರೊಸೀಜರ್ ಫಾಲೋ ಮಾಡಿ ನೀವು ಮಾಡಿರೋ ಇಡ್ಲಿ ಹೇಗೆ ಬಂದಿದೆ ಅಂತ ಪ್ಲೀಸ್ ದಯವಿಟ್ಟು ಕಾಮೆಂಟ್ ಮಾಡಿ ಹೇಳಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಬ್ರೆಡ್ ಥರ ಬಂದಿದೆ ಇಡ್ಲಿ. ಥ್ಯಾಂಕ್ ಯು.